ಐಸ್ ಆಗಿದೆ. ಹಾಂ, ಅಲ್ಲಿ ಮೇಲ್ಗಡೆ ಕಾಣ್ತದಲ್ಲ ಅದೇ ರಾಮಲಿಂಗೇಶ್ವರ ದೇವಸ್ಥಾನ. ಇವತ್ತು ಆ್ಯಕ್ಚುಲಿ ಶನಿವಾರ ಬಂದ್ಬಿಟ್ಟು ಇಲ್ಲಿ ಯಾರು ಇರೋಲ್ಲ, ಪೂಜಾರಿಗಳೇ ಇರ್ಬೋದು. ಮೊಬೈಲ್ ಶೇಕ್ ಆಗ್ತಾ ಇದೆ. ಓಹೋ ಶಿಟ್, 2 ಕೈಯಿಂದ ಡ್ರೈವ್ ಮಾಡಬೇಕು, ಏಕೆಂದರೆ ಡೌನ್ ಈಚೆ ಕಡೆ ಇದೆ. ನೋಡಿ, ಇಲ್ಲಿ ತನಕ ಬಂದು ನಿಂತಿದ್ದೀವಿ. ಈಗ ನಾವು ಈ ಕಡೆ ಮೇಲೆ ಏರ್ಕೊಂಡು ಹೋಗ್ಬೇಕು ದೇವಸ್ಥಾನ ಹತ್ರ. ನೋಡಿ ಯಾವ ಥರ ಇದೆ, ಬೆಟ್ಟ ಗುಡ್ಡ ಕಾಡು ಪ್ರಾಣಿ. ಕಾಡು ಅಂದರೆ ಪ್ರಾಣಿಗಳೇನಿಲ್ಲ ಇರಲ್ಲ. ಮೊದಲನೇದಾಗಿ ನಾವು ಇಲ್ಲಿ ಸೈಡಿಗೆ ಗಾಡಿಯನ್ನು ಪಾರ್ಕ್ ಮಾಡಬೇಕು. ನೆರಳಿಗೆ ಇಲ್ಲಿ ಐತೆ ನೆರಳು. ಅಂಡೆಲ್ಲ ಮಾಡಿದ್ದೆ. ಈಗ ನಾವು ಮೇಲ್ಗಡೆ ಹೋಗೋಣ. ಫಸ್ಟ್ ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ಇವತ್ತು ಆ್ಯಕ್ಚುಲಿ ನಾನು ಯಾವ ಸಲುವಾಗಿ ಬಂದೀನಂದರೆ, ಇವತ್ತು ನನಗೆ ವರ್ಕ್ ಇಲ್ಲ. ಅದೇ ಸುಮ್ಮನೆ ಈ ಕಡೆ ಬರಬೇಕು, ನಿಮಗೆ ತೋರಿಸ್ಬೇಕು, ನೋಡೋಣ, ಒಂದು ವಿಡಿಯೋ ಮಾಡಬೇಕು ಎಂಬ ಆಸೆ ನನಗಿದೆ. ಆ ಆಸೆ ಮೇರೆಗೆ ಹೆಂಗಿದೆ ನೋಡ್ರಿ ಕಲ್ಲು. ಯಾರೋ ಒಬ್ಬರು ಪುಣ್ಯಾತ್ಮರು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪೈಪ್ಲೈನು ಅಲ್ಲಿಂದ ಬಂದಿದೆ, ಕೆಳಗಿಂದ ಅಲ್ಲಿ. ಅವರ ಏನೋ ಅದು ಮೋಸಂಬಿ ತೋಟ ಐತೆ ಅವ್ರದ್ದು, ಏನೋ ಅವ್ರು ಮಾಡಿದ್ದಾರೆ. ಒಳ್ಳೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡ್ರಿ. ಪೈಪ್ ಅಲ್ಲಿಂದ ಮೇಲೆ ಅಲ್ಲಿ ಒಂದು ಬಾವಿ ಐತೆ. ಇದು ಬೇಸಿಗೆ ಕಾಲ ಅಲ್ಲ, ಅಷ್ಟೊಂದು ನೀರು ಅದರಲ್ಲಿ ಇರಲ್ಲ. ಯಾರೂ ಇಲ್ಲ, ಒಬ್ಬನೇ ಬಂದೇನೆ. ಯಾರನ್ನಿದ್ರೆ ನಾಚಿಕೆ. ಇಲ್ಲಿ ಬಂದಿದೆ ನೋಡಿ ಪೈಪು, ಇಲ್ಲಿಂದ ಇದಕ್ಕೆ ನೀರು ಹೋಗುತ್ತೆ. ಫುಲ್ಲು ನೀರು ಬಂದರೆ ಇಲ್ಲಿ ತನಕ ಬರುತ್ತೆ. ಮಳೆಗಾಲದಲ್ಲಿ ಫುಲ್ ಸ್ಟಾಕ್ ಆಗಿರುತ್ತೆ, ಇದು ಬೇಸಿಗೆ. ಹಾಗೆ ಇಲ್ಲಿ ಒಂದು ಟ್ಯಾಂಕಿನ ವ್ಯವಸ್ಥೆ ಮಾಡಿದ್ದಾರೆ. ಟ್ಯಾಂಕ್ ಇದು ಗುಬ್ಬಿಗೆ ಒಂದು ಪಾಪ ಅದಕ್ಕೆ ನೀರಿಲ್ಲ ಇಲ್ಲ ಅನಿಸುತ್ತೆ. ಕಾಣುತ್ತಾ ಗುಬ್ಬಿ ಬ್ಲೂ ಆಗಿದೆ. ಇಲ್ಲಿ ನೋಡೋಣ ಬಂದು ನಾವು ಕೆಳಗಡೆ ಇಳಾಗೆತ್ತೇವೆ.
ಎಷ್ಟು ಆಳ ಐತೆ ಅಂತ ಗೊತ್ತಿಲ್ಲ ಇದು. ಒಬ್ಬನೇ ಬಂದೇನೆ. ಅಲ್ಲಿದೊಂದು ಸಣ್ಣದಾಗಿ ಮೋಟ್ರಿನ ವ್ಯವಸ್ಥೆ ಮಾಡಿದ್ದಾರೆ. ಪಂಪ್ ಸೆಟ್ ಮೇಲ್ಗಡೆ. ನೀರು ಸ್ವಲ್ಪ ಕೈ ತಗೊಳ್ಳೋಣ, ಕಾಲೇನು ಬೇಡ. ಸ್ವಲ್ಪ ನೀರು ಸೂಪರ್, ಒಳ್ಳೆ ಟೇಸ್ಟ್ನೇ ಇದೆ. ಓಕೆ, ನಾವೀಗ ಒಳಗಡೆ ಹೋಗೋಣ. ಇದೇ ನೋಡಿ, ಶ್ರೀ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ, ಬೆಟ್ಟದ ರಾಮಲಿಂಗೇಶ್ವರ ದೇವಸ್ಥಾನ ನೋಡ್ಬೋದು. ಇಲ್ಲಿ ಕಲ್ಲುಗಳಿಂದ ಕಾಂಪೌಂಡನ್ನು ಕಟ್ಟಿದ್ದಾರೆ. ನಾವು ಆಚೆ ಕಡೆ ಹೋಗಬೇಕು. ಈಗ ಒಂದು ದೊಡ್ಡದಾಗಿ ಲೈಟಿನ ಸ್ತಂಭವನ್ನು ಅಳವಡಿಸಿದ್ದಾರೆ. ಓಕೆ, ಆ್ಯಂಡ್ ಇದು ಡೋರು ಕುಳ್ಳೈತೆ, ಲಾಕ್ ಹಾಕಿಲ್ಲ. ಇದು ಯಾರೋ ಇರ್ಬೋದು ಅನಿಸುತ್ತೆ. ನಾನಪ್ಪ ತಾತ, ಆರಾಮ ಮಲಗಿದ್ದೆ? ಆರಾಮಂದೆ. ಇಲ್ಲಿ ನೋಡ್ಬೋದು ನಾವು ಪೂಜಾರಿಗಳು, ಆಚಾರ್ಯರು ಹಾಗೂ ಪುರೋಹಿತರು ಎಂದು ಹೇಳ್ಬೋದು. ಇವರೇ ಈ ಗುಡಿನ ಪೂಜಾರಿಗಳು. ಈ ಕಡೆ ನೋಡಿ, ಈ ದೇವಸ್ಥಾನವು ನಿರ್ಮಾಣವಾಗಿ ಸುಮಾರು 22 ವರ್ಷ ಆಗಿದೆ. ಆ್ಯಂಡ್ ನೋಡ್ಬೋದು, ಇಲ್ಲಿ ಶಿವನಿಗೆ ಅಭಿಮುಖವಾಗಿ ನಂದಿ ಕುಳಿತಿದ್ದಾನೆ. ಒಳಗಡೆ ಶಿವನ ಲಿಂಗ. ಭಕ್ತಾದಿಗಳು ಇಲ್ಲಿ ಗಂಟೆಗಳನ್ನು ಕೋರಿಕೆ ಮೇರೆಗೆ ಅಳವಡಿಸಿಕೊಂಡಿದ್ದಾರೆ. ಅರ್ಚಕರು ಅಲ್ಲಿ ಮಲಗಿದ್ದಾರೆ. ಅವರು ಎಲ್ಲ ಪೂಜೆ ಪುನಸ್ಕಾರಗಳನ್ನು ಹೂಗಳಿಂದ ಮಾಡಿ ಮುಗಿಸಿದ್ದಾರೆ. ನೋಡಿ ಯಾವ ಥರ ಇದೆ ಲಿಂಗ, ಶಿವನ ಲಿಂಗ ನೋಡ್ಬೋದು. ಇಲ್ಲಿ ಆದಿಶೇಷರು ಲಿಂಗದ ಸುತ್ತಿ ಯಾವ ಥರ ರೌಂಡಾಗಿ ಸುತ್ತಿದೆ, ನೈಸಾಗಿದೆ ನೋಡ್ಬೋದು. ಇಲ್ಲಿ ಇದರಲ್ಲಿ ನೀರು ಇದೆ ಒಳಗಡೆ. ಹನಿ ಹನಿಯಾಗಿ ದಿನನಿತ್ಯವಾಗಿ ನೀರು ಬೀಳ್ತಾ ಇರುತ್ತವೆ.